ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲೋಡ್ ಶೇರ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಲೋಡ್ ಶೇರ್ ಅಪ್ಲಿಕೇಶನಲ್ಲಿ MG ಯಾವ ಥರ ಇದೆ, ರೇಟ್ ಕಾರ್ಡ್ ಎಲ್ಲ ಯಾವ ಥರ ಇದೆ ಅನ್ನೋದನ್ನ ನಾನು ಇವಾಗ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಅಂದರೆ ಬೇರೆ ಯಾವುದೇ ಆದ ಡೆಲಿವರಿ ಪಾರ್ಟ್ನರ್ ಆ್ಯಪಲ್ಲಿ ಇಷ್ಟು ಕಿಲೋಮೀಟರ್ಗೆ ಇಷ್ಟೇ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಲೋಡ್ ಶೇರ್ ಆ್ಯಪಲ್ಲಿ ನೀಟಾಗಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾನೆ. ಬಟ್ MGನೂ ಕೂಡ ಅಷ್ಟೇ ಡೈಲಿಗೆ ತುಂಬ ಸಕಲ ಕೊಟ್ಟಿದ್ದಾನೆ. ಬಟ್ ಅದು ಅಚೀವ್ಮೆಂಟ್ ಆಗುತ್ತಾ ಇಲ್ಲ ಅಂತ ಒಂದಿನ ಕೂಡ ನಾವು ಟ್ರೈ ಮಾಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ. ಸ್ವಲ್ಪ ಕೆಲಸ ಇರೋ ಕಾರಣ ಯಾವುದಾದಂಥ ಡೆಲಿವರಿ ಜಾಬ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದು ಕೂಡ ಟ್ರೈ ಮಾಡ್ತೀನಿ. ಲೋಡ್ ಶೇರ್ ಕೂಡ ಒಂದಿನ ಫುಲ್ ಮಾಡಿ ನೋಡಬೇಕು. ಏನಕ್ಕೆ ಅಂತಂದರೆ ಈಗ ಬೇರೆ ಡೆಲಿವರಿ ಜಾಬ್ಗೆ ಯಾವುದಕ್ಕೆ ಕಂಪೇರ್ ಮಾಡಿಕೊಂಡ್ರು ಅಷ್ಟು MG ಎಲ್ಲೂ ಕೊಡ್ತಾ ಇಲ್ಲ. ಬಟ್ ಅಷ್ಟು MGನ ಟಾರ್ಗೆಟ್ ಮಾಡ್ಬೋದಾ, ಅಚೀವ್ಮೆಂಟ್ ಮಾಡ್ಬೋದಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಟ್ರೈ ಮಾಡೋಣ, ಒಂದಿನ ಟ್ರೈ ಮಾಡೋಣ. ಅದನ್ನೇನಾದ್ರು ಟ್ರೈ ಮಾಡಿದ್ರೆ ಅವಾಗ ಕೂಡ ನಮಗೂ ಒಂದು ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ ಆ್ಯಪಲ್ಲಿ ಸದ್ಯಕ್ಕಿರೋದ್ರಲ್ಲಿ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ ಆ್ಯಪಲ್ಲಿ ಯಾವುದ್ರಲ್ಲೂ ಕೂಡ ಅಷ್ಟು MG ಇಲ್ಲ. ಅಷ್ಟು MG ಲೋಡ್ ಶೇರ್ ಕೊಡ್ತಾಯಿದೆ. ಜೊತೆಯಲ್ಲಿ ಲೋಡ್ ಶೇರ್ ಒಂದು ಥರ್ಡ್ ಪಾರ್ಟಿ ಆ್ಯಪಾಗಿ ಕೆಲಸ ಮಾಡ್ತಾ ಇರೋದು. ಈಗ ಸ್ವಿಗ್ಗಿ ಬೇರೆ ಅಪ್ಲಿಕೇಶನ್ಗಳು ಇರ್ತಾವಲ್ಲ, ಅದರಿಂದ ಆರ್ಡರ್ಗಳು ಬರ್ತಾ ಇರೋದು. ಅದರಿಂದ ಆರ್ಡರ್ಗಳು ಹೆಂಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗ್ ಒಂದು ಎರಡು ಆರ್ಡರ್ ಮಾಡಿದೆ ಅಷ್ಟೇ. ಬಟ್ OTP ಕೇಳ್ತಲ್ಲ, ಅದರಿಂದಾಗಿ ಮುಂದೆ ನಾನು ಡ್ಯೂಟಿ ಮಾಡ್ಕೋಯಿಲ್ಲ. ಅದು ಇನ್ನೊಬ್ರು ನಮ್ಮ ಸ್ನೇಹಿತರು ತಿಳಿಸ್ಕೊಟ್ರು. ಅದು ಯಾವ ಥರ ಅಂತಂದರೆ ಸ್ಟಾರ್ಟಿಂಗ್ 3 ಆರ್ಡರ್ ಮಾತ್ರ OTP ಕೇಳ್ತಂತೆ. ಅದಾದ್ಮೇಲೆ ಏನು OTP ಕೇಳಲ್ಲ, ಮಾಮೂಲಿ ರೆಗ್ಯುಲರಾಗಿ ನೀವು ಕೆಲಸ ಮಾಡ್ಬೋದು ಅಂತ ಹೇಳಿದ್ರು. ಅದರಿಂದಾಗಿ ಬನ್ನಿ ಇವಾಗ ರೇಟ್ ಕಾರ್ಡ್ನ ಚೆಕ್ ಮಾಡೋಣ. ಆಮೇಲೆ ಇನ್ನೂ ಒಂದು ಆರ್ಡರ್ OTP ಎಂಟ್ರ್ ಮಾಡಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಒಂದು ಆರ್ಡರ್ ಮಾಡಿಬಿಟ್ಟು ಅದಾದ್ಮೇಲೆ OTP ಎಂಟ್ರ್ ಮಾಡಿಬಿಟ್ಟು ಸೊ ಮುಂದಿನ ದಿನಗಳಲ್ಲಿ ಅದು ಕೂಡ ತಿಳ್ಕೋಣ. ಈಗ ಬನ್ನಿ ಇವಾಗ ರೇಟ್ ಕಾರ್ಡ್ ಎಲ್ಲ ಹೇಗಿದೆ, ಲೋಡ್ ಶೇರಲ್ಲಿ ಅಂತ ತಿಳ್ಕೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಲೋಡ್ ಶೇರ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಲೋಡ್ ಶೇರ್ ಅಪ್ಲಿಕೇಶನ್ ಓಪನ್ ಆಗ್ತಿದ್ದಂಗೆ ಇವಾಗ ರೇಟ್ ಕಾರ್ಡ್ ಹೋಗ್ಬಿಟ್ಟು ರೇಟ್ ಕಾರ್ಡ್ ನೋಡೋಣ. ನೋಡಿ ರೇಟ್ ಕಾರ್ಡಲ್ಲಿ ಇಲ್ಲಿದೆ, ಓಪನ್ ಮಾಡ್ತೀನಿ ರೇಟ್ ಕಾರ್ಡ್ನ. ಸೊ ಇಲ್ಲಿ ಅರ್ನಿಂಗ್ ಸೆಕ್ಷನಲ್ಲಿದೆ ರೇಟ್ ಕಾರ್ಡು. ನೋಡಿ ಇಲ್ಲಿ ವ್ಯೂ ರೇಟ್ ಕಾರ್ಡ್ ಅಂತ ಇದೆಯಲ್ಲ, ಅದನ್ನು ಇವಾಗ ನಾನು ಕೊಡ್ತೀನಿ. ನೋಡಿ ರೇಟ್ ಕಾರ್ಡ್ ಓಪನ್ ಮಾಡ್ತಿದ್ದಂಗೆ ಯಾವ ಥರ ಇದೆ ಅಂತ. ಇಲ್ಲಿ LP + DP ಅಂತ ಇದೆಯಲ್ಲ, LP ಅಂತ ಅಂದರೆ ಲಂಚ್ ಪೀಕು ಪ್ಲಸ್ DP ಅಂತ ಅಂದರೆ ಡಿನ್ನರ್ ಪೀಕು. ಲಂಚ್ ಪೀಕು ಮತ್ತು ಡಿನ್ನರ್ ಪೀಕಿಗೆ ಎರಡಕ್ಕೂ ಸೇರಿ 2600 ರೂಪಾಯಿ ತೋರಿಸ್ತಾ ಇದ್ದಾರೆ. ಬರೀ DP ಡಿನ್ನರ್ ಪೀಕಲ್ಲಿ 1250 ರೂಪಾಯಿ ತೋರಿಸ್ತಾ ಇದ್ದಾನೆ. ನೋಡಿ ಮಿನಿಮಮ್ ಗ್ಯಾರಂಟಿ ಅಪ್ ಟು 2600 ಅಂತ ತೋರಿಸ್ತಾ ಇದ್ದಾನೆ. ಫಸ್ಟ್ನೇ ಟಾರ್ಗೆಟ್ ಬಂದು 7 ಆರ್ಡ್ರಿಗೆ 7 ಆರ್ಡರಿಗೆ 350 ರೂಪಾಯಿ ಇದೆ. 14 ಆರ್ಡರಿಗೆ 700 ರೂಪಾಯಿ ಇದೆ. 20 ಆರ್ಡ್ರಿಗೆ 1050 ರೂಪಾಯಿ ಇದೆ. 25 ಆರ್ಡ್ರಿಗೆ 1400 ರೂಪಾಯಿ ಇದೆ. 29 ಆರ್ಡ್ರಿಗೆ 1750 ಇದೆ. 35 ಆರ್ಡ್ರಿಗೆ 2600 ಇದೆ. ಬಟ್ 35 ಆರ್ಡ್ರ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಕಷ್ಟ ಇದೆ. ಸೊ ಅಷ್ಟು ಈಸಿಯಾಗಿ ನಾವು ಕಂಪ್ಲೀಟ್ ಕೂಡ ಮಾಡೋಕ್ಕಾಗಲ್ಲ. 35 ಆರ್ಡ್ರ್ ಇವಾಗ ಸ್ವಿಗ್ಗಿಲಾದರೆ ಡಿಸ್ಟೆನ್ಸಿಗೆ ಸ್ವಲ್ಪ ಜಾಸ್ತಿ ಲೆಕ್ಕ ಹಾಕೊಂತ ಹೋಗ್ತಾನೆ ಆರ್ಡ್ರಿಗೆ. ಬಟ್ ಇದರಲ್ಲಿ ಆರ್ಡರಿಗೆ ಜಾಸ್ತಿ ಆಗ್ತಾನೆ ಇಲ್ಲ ಅನ್ನೋದು ಅದೊಂದು ಕನ್ಫರ್ಮೇಷನ್ ಇಲ್ಲ. ಏನಕ್ಕೆ ಅಂತಂದರೆ ಇಲ್ಲೆಲ್ಲೂ ಕೂಡ ತೋರಿಸಿಲ್ಲ. ಈಗ ಸ್ವಿಗ್ಗಿಲಾದರೆ ಈಗ 5 ಕಿಲೋಮೀಟ್ರ್ ಮೇಲಾದರೆ 1.5 ಆರ್ಡ್ರ್ ಈ ಥರ ಲೆಕ್ಕ ತೊಗೊತಾನಲ್ಲ, ಆ ಥರ ತೊಗೊಂಡೋಗಿದ್ರೆ ಈ 35 ಆರ್ಡ್ರು ಮಾಡ್ಬೋದು. ಈಗ ಒಂದು 14-15 ಅವರಲ್ಲಿ ಮಾಡ್ಬೋದು. ಈಸಿ ಇರಲ್ಲ, ಬಟ್ ಕಷ್ಟ ಇರುತ್ತೆ. ನೋಡೋಣ, ಒಂದು ಸಲ ಟ್ರೈ ಮಾಡೋಣ. ಟ್ರೈ ಮಾಡಿದ್ರೆ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಲ್ಲ. ಬಟ್ ಒಂದು ರೇಟ್ ಕಾರ್ಡ್ ನೋಡ್ಕೊಂಬೋಣ ಇವಾಗ. ನೋಡಿ 2600 ತನಕ ಇದೆ. ಬಟ್ ಸದ್ಯದ ಪರಿಸ್ಥಿತಿಲಿ ಯಾವ ಡೆಲಿವರಿ ಪಾರ್ಟ್ನರಲ್ಲೂ ಇಷ್ಟಿಲ್ಲ. ಇಷ್ಟು ಅರ್ನ್ ಆಗುತ್ತೆ ಅನ್ನೋದು ಒಂದು ಸಲ ನೋಡಬೇಕಷ್ಟೇ. ಆಮೇಲೆ ಕಂಡೀಷನ್ಗಳು ನೋಡಿ ಯಾವ ಥರ ಇದೆ ಅಂತ. ಮಿನಿಮಮ್ ನಂಬರ್ ಆಫ್ ದ ಆರ್ಡರ್ ಇನ್ನು DP ಶಿಫ್ಟು ಅಂದರೆ ಡಿನ್ನರ್ ಪೀಕಲ್ಲಿ 5 ಆರ್ಡ್ರು ಕಂಪಲ್ಸರಿ ನಾವು ಮಾಡಲೇಬೇಕಾಗಿರುತ್ತೆ. ಆಮೇಲೆ ಲಂಚ್ ಪೀಕಲ್ಲಿ 2 ಆರ್ಡ್ರ್ ಮಾಡಬೇಕಾಗಿರುತ್ತೆ. ಆರ್ಡರ್ ಕ್ಯಾನ್ಸಲ್ ಮಾಡೋಂಗಿಲ್ಲ ಇದರಲ್ಲಿ. ನೀವು ಲೋಡ್ ಶೇರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಆರ್ಡರ್ ಕೂಡ ನೀವು ಕ್ಯಾನ್ಸಲ್ ಮಾಡೋಂಗಿಲ್ಲ. ನೋಡಿ ಯಾವ ಆರ್ಡರ್ ಬಂದರೂ ನೀವು ಅಕ್ಸೆಪ್ಟ್ ಮಾಡಿ ತಗೊಂಡೋಗಿ ಕೊಡಬೇಕಾಗುತ್ತೆ. ಜೊತೆಯಲ್ಲಿ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ, ಇದು ಕ್ಯಾನ್ಸಲೇಷನ್ ಆ್ಯಂಡ್ MDI ಪಾಲಿಸಿ ಅಂತ. ಯಾವುದೇ ಕಾರಣಕ್ಕೂ ನೀವು ಒಂದು ಆರ್ಡರ್ ಕೂಡ ಕ್ಯಾನ್ಸಲ್ ಮಾಡೋಂಗಿಲ್ಲ. ನೋಡಿ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ID ಬ್ಲಾಕ್ ಆಗುತ್ತೆ, ಇಲ್ಲಾಂದರೆ ಪೆನಾಲ್ಟಿ ಬರುತ್ತೆ. ಆಲ್ಮೋಸ್ಟ್ ID ಬ್ಲಾಕ್ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಫುಡ್ಡಿಗೆ ನೋಡಿ ಯಾವ ಥರ ಕೊಟ್ಟಿದೆ ಅಂತ. ಡಿಸ್ಟೆನ್ಸ್ ಪೇ ಫುಡ್ಡಿಗೆ ಈಗ 5 ಕಿಲೋಮೀಟ್ರ್ ತನಕ ನಾವೇನಾದ್ರು ಹೋದರೆ 7 ಕಿಲೋಮೀಟರ್ಗೆ ಲೆಕ್ಕ ಹಾಕ್ಕೊಡ್ತಾನೆ. 1 ಕಿಲೋಮೀಟ್ರಿಗೆ 7 ರೂಪಾಯಿ ಥರ ಲೆಕ್ಕ ಹಾಕ್ಕೊಡ್ತಾನೆ. ಅದೇ 35 ರೂಪಾಯಿ ಆಗುತ್ತೆ. ನಾವೇನು 5 ಕಿಲೋಮೀಟ್ರ್ ಹೋದರೆ 35 ರೂಪಾಯಿ ಕೊಡ್ತಾನೆ. 9 ಕಿಲೋಮೀಟ್ರ್ ತನಕ ಹೋದರೆ ನೋಡಿ 10 ರೂಪಾಯಿ ಹಂಗೆ ಕೊಡ್ತಾನೆ. ಸೊ 9 ಕಿಲೋಮೀಟ್ರಿಂದ ಈಗ 5 ಕಿಲೋಮೀಟ್ರ್ 9 ಕಿಲೋಮೀಟ್ರ್ವರೆಗೂ ನಾವು ಹೋದರೆ 10 ರೂಪಾಯಿ ಕೊಡ್ತಾನೆ. ಅದ್ರ ಮೇಲೆ ಹೋದರೂ ಅಷ್ಟೇ 10 ರೂಪಾಯಿ ಕೊಡೋದು. ಈಗ 2 ಕಿಲೋಮೀಟ್ರ್ ಹೋಗ್ತೀವಿ ಅಂತಂದರೆ 20 ರೂಪಾಯಿ ಆ ಥರ ಕೊಡ್ತಾನೆ. ಇದು ಆರ್ಡರ್ ಪೇ ಬೈಕ್ ಅಂತ ಇದೆ ನೋಡಿ, ಅದನ್ನು ಕೂಡ ಓಪನ್ ಮಾಡಿ ತಿಳ್ಕೊಳ್ಳೋಣ ಇವಾಗ. ನೋಡಿ ಆರ್ಡರ್ ಪೇ ನಾನು ಇವಾಗ ಓಪನ್ ಮಾಡ್ತೀವಿ. ಬೇಸ್ ಪೇ ಫುಡ್ ಬಂದುಬಿಟ್ಟು 35 ರೂಪಾಯಿ ಇದೆ. ಅಂದರೆ ಟೈಮಿಂಗ್ಸ್ ಇದೆ ಅಂತ ಅನಿಸುತ್ತೆ. ನೋಡಿ ಬ್ಯಾಚ್ ಪೇಗೆ 15 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾನೆ. ನೋಡಿ ಬ್ಯಾಚ್ ಪೇ ಫುಡ್ಗೆ 15 ರೂಪಾಯಿ ಎಕ್ಸ್ಟ್ರಾ. ಸೊ ರೈನ್ ಸರ್ಜು ಎಲ್ಲ ಮುಂಚೆನೇ ಹಾಕಿ ಬಿಟ್ಬಿಟ್ಟಿದ್ದಾನೆ ಇದರಲ್ಲಿ.
ಸೊ ಇಷ್ಟೇ ಸ್ನೇಹಿತರೆ, ರೇಟ್ ಕಾರ್ಡ್ ಇಷ್ಟೇ ಇರೋದು ನೋಡಿ. 2600 ರೂಪಾಯಿವರೆಗೂ ನಮಗೆ ರೇಟ್ ಕಾರ್ಡ್ ತೋರಿಸ್ತಾ ಇದ್ದಾನೆ. ಬಟ್ ನಾನು ಯಾವತ್ತೂ ಅಷ್ಟು ಮಾಡಿಲ್ಲ, ನಾನು ಮಾಡಿರೋದೇ ಬರೀ 71 ರೂಪಾಯಿ ಅಷ್ಟೇ ಮಾಡಿರೋದು. ಅದನ್ನು ಕೂಡ ವಿಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ಸ್ಟೆಂಟ್ ವಿಡ್ರಾ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾನು ವಿಡ್ರಾ ಮಾಡ್ಕೊಂಡಿದ್ದೆ. ಸೊ ಇಷ್ಟೇ ರೇಟ್ ಕಾರ್ಡು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ನೋಡೋಣ. ಮುಂದಿನ ದಿನದಲ್ಲಿ ಆದರೆ ಡ್ಯೂಟಿ ಮಾಡಿಬಿಟ್ಟು ನಿಮಗೆ ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.